ಈಗಿನ ಶಿಕ್ಷಣವನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿರ್ತಾರೆ ಅಂದ್ರೆ, ತಂದೆ ತಾಯಂದ್ರಿಗೆ ಮಕ್ಕಳ ಪರ್ಸೆಂಟೇಜ್ ಬಹಳ ಮುಖ್ಯ ಆಗುತ್ತೆ. ಬಹಳ ಕಷ್ಟ ಅಂತ ಅನ್ಕೊಂತೀವಿ, ಬಹಳ ಸುಲಭ. ರಾಮಾಯಣ ಮಹಾಭಾರತ ಭಗವದ್ಗೀತೆಗಳನ್ನ ಆ ಕಾರಣದಿಂದ ಮಕ್ಕಳಿಗೆ ಓದಿಸಬೇಕಾಗಿದೆ. ಆದ್ರೆ ನಾವು ಅನ್ಕೊಂತೀವಲ್ಲ, ರಾಮಾಯಣ ಮಹಾಭಾರತ ಮಕ್ಕಳಿಗೆ ಏನಕ್ಕೆ ಬೇಕು? ನನ್ನ ನೆಚ್ಚಿನ ಬಂಧುಗಳೇ, ರಾಮರ ಆದರ್ಶ ಮಕ್ಕಳಿಗೆ ಬೇಕಾಗಿದ್ದಾವೆ. ಯಾವ ರಾಮ? ಈಗಿನ ಕಾಲದಲ್ಲಿ ತಂದೆ ಕೊಟ್ಟಂತ ಆಸ್ತಿನಲ್ಲಿ 1 ಎಕರೆ ಜಾಗ ಅಕಸ್ಮಾತ್ ಆಚೆ ಈಚೆ ಆದ್ರೆ ಅಪ್ಪನ ವಿರುದ್ಧನೇ ಕೋರ್ಟ್ನಲ್ಲಿ ಕೇಸ್ ಹಾಕ್ಲಿಕ್ಕೆ ಹೋಗುವಂತ ಎಷ್ಟೋ ಮಕ್ಕಳಿದ್ದಾರೆ. ಅಪ್ಪ ಕೊಟ್ಟಂತ ಆಸ್ತಿನಲ್ಲಿ 1 ಇಂಚು ಜಾಗ ಅಣ್ಣ ತಮ್ಮನಿಗೆ ಜಾಸ್ತಿ ಹೋದ್ರೆ ಕೊಲ್ಲಿಗೆ ಹೋಗುವಂತ ಎಷ್ಟೋ ಜನ ಅಣ್ಣ ತಮ್ಮಂದಿರು ನಮ್ಮ ಸಮಾಜದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ 10-20 ಎಕರೆ ಜಾಗ ಬಿಡಿ, ಇಡೀ ಅಯೋಧ್ಯೆ ಸಾಮ್ರಾಜ್ಯವನ್ನ ತ್ಯಜಿಸಿ ರಾಮ ಹೋಗಬೇಕು. ಆ ಸಂದರ್ಭದಲ್ಲಿ ಕೂಡ ಅಪ್ಪನ ವಿರುದ್ಧ ಒಂದೇ ಒಂದು ಮಾತಾಡ್ಲಿಲ್ಲ ವಿರುದ್ಧವಾಗಿ ರಾಮ. ಕಾಡಿಗೆ ಹೋಗೋಕ್ಕೂ ಮುಂಚೆ ಚಿಕ್ಕಮ್ಮ ಕೈಗೆ ಕೊಟ್ಟ ಮಾತನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾಳೆ ಅಂತ ಗೊತ್ತಾದ ನಂತರವೂ ಕಾಡಿಗೆ ಹೋಗೋಕ್ಕೂ ಮುಂಚೆ ಆಶೀರ್ವಾದ ಮಾಡಮ್ಮ ಅಂತ ಕೈಗೆ ಕಾಲಿಗೆ ಬಿದ್ನಲ್ಲ ರಾಮ. ಅಂಥ ರಾಮನಲ್ಲಿರುವಂತ ಭಕ್ತಿಯನ್ನ ಮಕ್ಕಳು ತುಂಬಿಸ್ಕೊಳ್ಬೇಕಾಗಿದೆ.